ನಮಸ್ಕಾರ ಎಲ್ಲರಿಗೂ. ಇವತ್ತು ಡಾಕ್ಟರ್ ಅನಿಲ್ ಕಾಮತ್ ಶಸ್ತ್ರಚಿಕಿತ್ಸೆ ತಜ್ಞ ಅವ್ರ ಜೊತೆ ಮಾತಾಡೋಣ. ಅವ್ರು ಇವತ್ತು ಸ್ವಲ್ಪ ಟ್ಯೂಮರ್ ಬಗ್ಗೆ ಅಥವಾ ಗೆಡ್ಡೆಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾರೆ. ಡಾಕ್ಟರ್, ಈಗ ಗೆಡ್ಡೆಗಳು ಅಥವಾ ಟ್ಯೂಮರ್ ಅಂತ ಕರೀತಾರಲ್ಲ, ಅಂದ್ರೆ ಏನು? ಈ ಗಡ್ಡೆಗಳು ಶರೀರದಲ್ಲಿ ಎಲ್ಲಿ ಬೇಕಾದರೂ ಬರಬಹುದು. ಎಲ್ಲಾ ಗಡ್ಡೆಗಳು ಏನು ಕ್ಯಾನ್ಸರ್ ಅಲ್ಲ. ಹೆಚ್ಚಿನ ಗಡ್ಡೆಗಳು ಮಾಮೂಲಿ ಗಡ್ಡೆ ಅಥವಾ ಬಿನೈನ್ ಗಡ್ಡೆ ಅಂತ ನಾವು ಹೇಳ್ತೀವಿ. ಇದು ಸ್ವಲ್ಪ ಬೆಳಿಬಹುದು ಹೊರತು ಇದು ಹೆಚ್ಚಿನ ಸಲಿ ತೊಂದರೆಯನ್ನು ಕೊಡುವುದಿಲ್ಲ. ಆದರೆ ಎಲ್ಲಾ ಗಡ್ಡೆಗಳು ಹಾರ್ಮ್ಲೆಸ್ ಅಂತ ತಿಳ್ಕೊಳ್ಳುವುದೂ ತಪ್ಪು. ಯಾಕಂದ್ರೆ ಇದರಲ್ಲಿ ಕೆಲವು ಗಡ್ಡೆ ಕ್ಯಾನ್ಸರ್ ಗಡ್ಡೆ ಇರಬಹುದು. ಕ್ಯಾನ್ಸರ್ ಗಡ್ಡೆಗಳು ಏನಂದ್ರೆ ಇದು ಬೆಳೆಯೋದ್ರ ಜೊತೆಗೆ ಬೇರೆ ಕಡೆ ಹರಡಬಹುದು, ತೊಂದರೆ ಕೊಡಬಹುದು. ಕೆಲವು ಸಲಿ ತುಂಬಾ ಹರಡಿದ್ರೆ ಇದು ಪ್ರಾಣಕ್ಕೂ ಕೂಡ ಅಪಾಯ ಆಗಬಹುದು. ಗೆಡ್ಡೆಗೆ ಸರ್ಜರಿ ಬಿಟ್ರೆ ಬೇರೆ ಏನಾದ್ರು ಟ್ರೀಟ್ಮೆಂಟ್ ಇದೆಯಾ? ಇದು ಯಾವ ತರದ್ ಗಡ್ಡೆ ಅನ್ನೋದ್ರ ಮೇಲೆ ಹೋಗುತ್ತೆ. ಮಾಮೂಲಿ ಗಡ್ಡೆ ಆದ್ರೆ, ಬಿನೈನ್ ಗಡ್ಡೆ ಆದ್ರೆ ಬಹಳ ಚಿಕ್ಕದಿದ್ರೆ ಇದನ್ನ ಹಂಗೆ ಬಿಡಬಹುದು. ಇಲ್ದಿದ್ರೆ ಬಿನೈನ್ ಗಡ್ಡೆಗಳಿಗೆ ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆನೇ ಪ್ರಮುಖ ಚಿಕಿತ್ಸೆ ಆಗಿರುತ್ತೆ ಹೆಚ್ಚಿನ ಇದರಲ್ಲಿ. ಬೇರೆ ಇದಕ್ಕೆ ಕೀಮೋಥೆರಪಿ, ರೇಡಿಯೇಷನ್ ಇದು ಬಳಕೆ ಆಗೋದಿಲ್ಲ. ಕ್ಯಾನ್ಸರ್ ಗಡ್ಡೆ ಆಗಿದ್ರೆ ಇದಕ್ಕೆ ಸಾಮಾನ್ಯವಾಗಿ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಶಸ್ತ್ರಚಿಕಿತ್ಸೆ ಜೊತೆ ಕೀಮೋಥೆರಪಿ, ರೇಡಿಯೇಷನ್ ಕೂಡ ಬೇಕಾಗಬಹುದು. ಡಾಕ್ಟರ್, ಈ ಕ್ಯಾನ್ಸರ್ ಗೆಡ್ಡೆಗಳನ್ನ ಗುಣಪಡಿಸಬಹುದಾ? ಕ್ಯಾನ್ಸರ್ ಗಡ್ಡೆಗಳು, ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಏನೆಂದರೆ ಇದು ಯಾವ ತರದ್ದು ಗಡ್ಡೆ, ಇದು ಎಷ್ಟು ಹರಡಿದೆ, ಪೇಷಂಟ್ ಕಂಡೀಷನ್ ಏನಿದೆ, ಇದೆಲ್ಲ ತಿಳ್ಕೊಂಡು ನಾವು ಹೇಳಬೇಕಾಗತ್ತೆ. ಸಾಮಾನ್ಯವಾಗಿ ಅರ್ಲಿ ಸ್ಟೇಜ್ ಅಲ್ಲಿದ್ರೆ, ಜಾಸ್ತಿ ಎಲ್ಲೂ ಹರಡಿಲ್ಲ ಅಂತ ಹೇಳಿದ್ರೆ ಗುಣ ಆಗೋ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಅದು ಎಷ್ಟು ಜಾಸ್ತಿ ಹರಡುತ್ತೋ ಅಷ್ಟು ಅದನ್ನ ಗುಣಪಡಿಸೋಕೆ ಕಷ್ಟ ಆಗತ್ತೆ. ತುಂಬಾ ಹರಡಿದ್ರೆ ಗುಣಪಡಿಸಕ್ ಆಗೋದಿಲ್ಲ. ಇದರಲ್ಲಿ ನಾವು ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಜಸ್ಟ್ ಏನ್ ತೊಂದರೆ ಕೊಡ್ತಾ ಇದೆಯೋ ಅದಕ್ಕೆ ಚಿಕಿತ್ಸೆ ಕೊಡ್ತೀವಿ, ಬರೀ ಗಡ್ಡೆಗಲ್ಲ. ಕೆಲವು ಇದು ಥೈರಾಯ್ಡ್ ಕ್ಯಾನ್ಸರ್ ಅಂದ್ರೆ ಸಾಮಾನ್ಯವಾಗಿ ಗುಣ ಆಗೋ ಚಾನ್ಸ್ ಬಹಳ ಹೆಚ್ಚು ಅಂತೀವಿ. ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಅಂದ್ರೆ ಗುಣ ಆಗೋ ಚಾನ್ಸ್ ತುಂಬಾ ಕಮ್ಮಿ ಅಂತ ಆತರ ಹೇಳ್ತೀವಿ. ಈ ತರ ಯಾವ ಇದ್ರಿಂದ ಉತ್ಪನ್ನ ಆಗಿದೆ ಇದ್ರ ಮೇಲೆ ಕೂಡ ವ್ಯತ್ಯಾಸ ಬರಬಹುದು. ಈ ಕ್ಯಾನ್ಸರ್ ಗೆಡ್ಡೆಗಳು ಬೆಳೆಯುತ್ತೆ ಮತ್ತು ಬೇರೆ ಅಂಗಗಳಿಗೂ ಹರಡುತ್ತಾ? ಖಂಡಿತವಾಗಿ ನಾವು ಯಾವುದೇ ಗಡ್ಡೆನ ಅದನ್ನ ಕ್ಯಾನ್ಸರ್ ಅಂತ ನಾವು ಅದಕ್ಕೆ ಹೆಸರು ಕೊಡಬೇಕಾದ್ರೆ ಅದ್ರದ್ದು ಪ್ರಮುಖ ಫೀಚರ್ ಏನು ಅಂದ್ರೆ ಅದು ಸ್ವಲ್ಪ ಬಹಳ ಬೇಗನೆ ಬೆಳೆಯುತ್ತೆ, ಪ್ಲಸ್ ಅದು ಹರಡುತ್ತೆ. ಯಾವ ಗಡ್ಡೆಗಳು ಬಿಟ್ರೆ ಬೇರೆ ಜಾಗಕ್ಕೆ ಹರಡ್ತವೆ ಅಂತದಕ್ಕೆ ನಾವು ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ. ಅದು ಬೇರೆ ಬೇರೆ ಕೆಲವು ಅಕ್ಕಪಕ್ಕ ಹರಡಬಹುದು. ಈ ಲಿಂಫ್ ನೋಡ್ಸ್ಗೆ ಅಂತ ಹರಡಬಹುದು, ಕೆಲವು ರಕ್ತದಲ್ಲಿ ಹೋಗಿ ಲಿವರ್ಗೆ ಹೋಗ್ಬಹುದು, ಶ್ವಾಸಕೋಶಕ್ಕೆ ಹೋಗ್ಬಹುದು. ಖಂಡಿತವಾಗ್ಲೂ ಕ್ಯಾನ್ಸರ್ ಗಡ್ಡೆ ಹರಡುತ್ತೆ. ಈಗ ಕ್ಯಾನ್ಸರ್ ಗೆಡ್ಡೆಗಳು ವಂಶ ಪರಂಪರೆಯಾಗಿ ಅಥವಾ ಜೆನೆಟಿಕಲಿ ಅಂತ ಹೇಳ್ತಾರಲ್ಲ, ಆ ತರನ ಅಲ್ವಾ? ಹೆಚ್ಚಿನ ಗಡ್ಡೆಗಳಿಗೆ ವಂಶಪಾರ್ಯ ಇದು ಇಲ್ಲ, ಜೆನೆಟಿಕ್ ಆಸ್ಪೆಕ್ಟ್ ಇಲ್ಲ. ಬಟ್ ಒಂದು ಸ್ಮಾಲ್ ಫ್ರಾಕ್ಷನ್ ಅಂದ್ರೆ ಒಂದು 5% ಇದು ಎಸ್ಪೆಷಲಿ ನಾವು ಇದು ಸ್ತನ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಜಾಸ್ತಿ ನೋಡ್ತೀವಿ. ಇದು ಕೆಲವು ಇದರಲ್ಲಿ ನಾವು ಬಹಳ ಫ್ಯಾಮಿಲಿಲಿ ತಾಯಿಗಿರುತ್ತೆ, ಅಕ್ಕ ತಂಗಿರಿಗಿರುತ್ತೆ, ಅವಾಗ ನಾವು ಇದು ಜೆನೆಟಿಕ್ ಟೆಸ್ಟಿಂಗ್ ಅಡ್ವೈಸ್ ಮಾಡ್ತೀವಿ. ಬಟ್ ಹೆಚ್ಚಿನ ಕ್ಯಾನ್ಸರ್ಗಳಿಗೆ ಇದು ವಂಶಪಾರ್ಯ ಇರೋದಿಲ್ಲ, ಹೆರಿಡಿಟರಿ ಇರೋದಿಲ್ಲ. ಡಾಕ್ಟರ್, ಈಗ ಗೆಡ್ಡೆ ಬಂದಿರೋದು ಹೆಂಗ್ ಗೊತ್ತಾಗತ್ತೆ? ಆ ಗಡ್ಡೆಗಳು ಎಲ್ಲಿದೆ ಅನ್ನೋದ್ರ ಮೇಲೆ ಈಗ ಸಾಮಾನ್ಯವಾಗಿ ನಾವು ನೋಡೋದು ಬ್ರೆಸ್ಟ್ ಕ್ಯಾನ್ಸರ್ ಸ್ತನದಲ್ಲಿ ಗಡ್ಡೆ ತರ ಬರುತ್ತೆ. ಈಗ ಯಾರಾದ್ರೂ ಈಗ 40 ವರ್ಷಕ್ಕೆ ಮೇಲ್ಪಟ್ಟ ಹೆಂಗಸಿಗೆ ಹೊಸದಾಗಿ ಗಡ್ಡೆ ಬಂದಿದ್ರೆ ನಮ್ಮ ಸಂಶಯ ಸ್ವಲ್ಪ ಜಾಸ್ತಿ ಇರುತ್ತೆ. ಹಂಗಂತ ಕಮ್ಮಿ ವಯಸ್ಸಲ್ಲಿ ಬರೋದೇ ಇಲ್ಲ ಅಂತಲ್ಲ, ಬಟ್ ಯಾರಿಗೆ ಜಾಸ್ತಿ ವಯಸ್ಸಲ್ಲಿ ಬರುತ್ತೆ ಅಲ್ಲಿ ಸಂಶಯ ಜಾಸ್ತಿ ಇರುತ್ತೆ. ಬೇರೆ ಇನ್ನೊಂದು ಕ್ಯಾನ್ಸರ್ದು ಇದು ಅಂದ್ರೆ ಹುಣ್ಣು. ಈಗ ಬಾಯಲ್ಲಿ ಹುಣ್ಣಿದೆ, ಅದು ವಾಸಿ ಆಗ್ತಾ ಇಲ್ಲ, ಬೆಳೀತಾ ಇದೆ, ಇಂಥ ಗಂಟೆಗಳನ್ನ ನಾವು ಕ್ಯಾನ್ಸರ್ ದೃಷ್ಟಿಯಿಂದ ನೋಡಬೇಕಾಗತ್ತೆ. ಅದು ಎಲ್ಲಿ ಗಂಟಿದೆ, ಈಗ ಅನ್ನನಾಳದಲ್ಲಿದ್ರೆ ನುಂಗಕ್ಕೆ ತೊಂದರೆ ಆಗತ್ತೆ, ಹೊಟ್ಟೆಯಲ್ಲಿದ್ರೆ ವಾಂತಿ ಆಗ್ಬಹುದು, ಕರಳಲ್ಲಿದ್ರೆ, ದೊಡ್ಡ ಕರಳಲ್ಲಿದ್ರೆ ಮೋಷನ್ ಹೋಗಕ್ಕೆ ತೊಂದರೆ ಆಗಬಹುದು, ಗರ್ಭಕೋಶದಲ್ಲಿದ್ರೆ ರಕ್ತ ಜಾಸ್ತಿ ಹೋಗ್ಬಹುದು, ಶ್ವಾಸಕೋಶದಲ್ಲಿದ್ರೆ ಕೆಮ್ಮು ಬರಬಹುದು ಅಥವಾ ಕೆಮ್ಮು ಜೊತೆ ರಕ್ತ ಬರಬಹುದು. ಈ ತರ ಎಲ್ಲಿದೆ ಅನ್ನೋದ್ರ ಮೇಲೆ ಇದು ಹೋಗುತ್ತೆ. ಯಾವುದೇ ಒಂದು ಸಿಂಪ್ಟಮ್ ಬಹಳ ದಿನಗಳಿಂದ ಇದೆ, ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅವಾಗ ಇದು ಕ್ಯಾನ್ಸರ್ ದೃಷ್ಟಿಯಿಂದ ಪರೀಕ್ಷೆ ಮಾಡಬೇಕಾಗುತ್ತೆ. ಈಗ ಕ್ಯಾನ್ಸರ್ ಗೆಡ್ಡೆಗಳಿಗೆ ಶಸ್ತ್ರಚಿಕಿತ್ಸೆ ಮಾತ್ರನಾ ಅಥವಾ ಬೇರೆ ಏನಾರೋ ಟ್ರೀಟ್ಮೆಂಟ್ ಇದೆಯಾ? ಕ್ಯಾನ್ಸರ್ ಗಡ್ಡೆಗಳಾದ್ರೆ ಅದು ಡಿಪೆಂಡ್ ಆಗತ್ತೆ ಎಲ್ಲಿದೆ, ಯಾವ ಸ್ಟೇಜಲ್ಲಿದೆ ಅಂತ. ಅರ್ಲಿ ಸ್ಟೇಜಲ್ಲಿದ್ದರೆ ಬರೀ ಶಸ್ತ್ರಚಿಕಿತ್ಸೆನೇ ಇರಬಹುದು ಇದ್ರದ್ದು ಟ್ರೀಟ್ಮೆಂಟು. ಅದು ಬೆಳೀತಾ ಹೋದಂಗೆ ಬರೀ ಶಸ್ತ್ರಚಿಕಿತ್ಸೆ ಸಾಕಾಗೋದಿಲ್ಲ. ಯಾಕಂದರೆ ನಾವು ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿ ಆರ್ಗನ್ನ ತೆಗೆದ್ರೂ ಕೂಡ ಬೇರೆ ಕಡೆ ಬರೋ ಸಾಧ್ಯತೆ ಇರುತ್ತೆ. ಅದನ್ನು ತಡೆಗಟ್ಟಕ್ಕೆ ಕೆಲವು ಸಲ ಬೇರೆ ಟ್ರೀಟ್ಮೆಂಟು, ಕೀಮೋಥೆರಪಿ ಎಲ್ಲ ಬೇಕಾಗಬಹುದು. ಕೆಲವು ಸಲ ಆ ಜಾಗದಲ್ಲಿ ಮತ್ತೆ ಬರದೇ ಇರೋದಕ್ಕೆ ಈ ರೇಡಿಯೇಷನ್ ಕೂಡ ಬಳಕೆ ಆಗಬಹುದು. ಡಾಕ್ಟರ್, ಗೆಡ್ಡೆ ಶಸ್ತ್ರಚಿಕಿತ್ಸೆಯಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ? ಅದು ಎಂತ
ಎಂತ ಶಸ್ತ್ರಚಿಕಿತ್ಸೆ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ಏನಾದ್ರೂ ಬಾಯಲ್ಲಿ ಹುಣ್ಣಿದ್ದು ಅದು ಕ್ಯಾನ್ಸರ್ ಆಗಿದ್ದು ಇದಿದ್ರೆ ಇದು ನಾವು ತೆಗಿಬೇಕಾದ್ರೆ ರೋಗಿಗೆ ತುಂಬಾ ತೊಂದರೆಗಳಾಗ್ಬೋದು. ಈಗ ನುಂಗಕ್ಕೆ ತೊಂದರೆ ಆಗ್ಬೋದು ಅಥವಾ ಮಾತಾಡಕ್ಕೆ ತೊಂದರೆ ಆಗ್ಬೋದು. ಇದು ಎಲ್ಲಿದೆ ಅನ್ನೋದು ಅದು ಮುಖ್ಯ. ಈಗ ಸ್ತನ ಕ್ಯಾನ್ಸರ್ ಆದ್ರೆ ಅದು ತೆಗೆಯೋದ್ರಿಂದ ಸಾಮಾನ್ಯವಾಗಿ ಅಷ್ಟು ತೊಂದರೆ ಏನು ಆಗೋದಿಲ್ಲ. ಕೆಲವು ಸಲ ಹೊಟ್ಟೆದು ಒಂದು ಭಾಗ ತೆಗಿಬೇಕಾಗ್ಬೋದು, ಕರಳಿನ ಒಂದು ಭಾಗ ತೆಗಿಬೇಕಾಗ್ಬೋದು. ಅದು ಎಲ್ಲಿದೆ ಅನ್ನೋದ್ರ ಮೇಲೆ ಇದು ತೆಗೆದ ಮೇಲೆ ತೊಂದರೆಗಳು ಅದನ್ನ ನಾವು ಹೇಳ್ಬೋದು.